ಗೈಸ್, ರೀಸೆಂಟ್ ನ್ಯೂಸ್ ನೀವೆಲ್ಲರೂ ನೋಡಿರ್ತೀರ ಅಂತ ಅನ್ಕೊಂತೀನಿ. ಏನು ನಡೀತದೆ ಅಂತಂದರೆ, ಈ ಗೌರ್ಮೆಂಟ್ ಅವರು ಗ್ಯಾಸ್ ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಅವ್ರಿಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಡೊಮೆಸ್ಟಿಕ್ ಅವ್ರಿಗೆ ನಾರ್ಮಲಾಗಿ ನಾವು ಯಾವಾಗ ಬೇಕಾದ್ರೆ ಅವಾಗ ಬುಕ್ ಮಾಡ್ಬೋದಾಗಿತ್ತು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ, 20 ದಿನ ವೆಯ್ಟ್ ಮಾಡಬೇಕು. ಒಂದ್ಸತಿ ಬುಕ್ ಮಾಡಿದ್ರೆ 20 ದಿನ ಗ್ಯಾಪ್ ಆದಮೇಲೆ ಇನ್ನೊಂದ್ಸತಿ ಬುಕ್ ಮಾಡಬೇಕಂತ ಇನ್ನೊಂದು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಇದೆಲ್ಲ ಏನಿಲ್ಲ, ಈ ಗ್ಯಾಸ್ದು ಪ್ರಾಬ್ಲಮ್ ಇದೆಯಲ್ವಾ, ಇವೆಲ್ಲ ಏನಿಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ, ಇದೆಲ್ಲ ಸುಮ್ಮನೆ ವೈರಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. अगर आप सिलेंडर बुक कर रहे हैं तो 2.5 दिन के अंदर आपको सिलेंडर की आपूर्ति होगी. इसीलिए आई रिक्वेस्ट देयर इज नो नीड फॉर कस्टमर टू रश बुक द सिलेंडर. सो ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಇಲ್ಲಿ ಈ ಕ್ವಶನ್ ಏನು ಬರುತ್ತೆ ಅಂತಂದರೆ, ಎಲ್ಲ ನಾರ್ಮಲ್ ಆಗಿದೆ, ಓಕೆ, ಬಟ್ ಆ ಹೋಟೆಲ್ ಅವ್ರಿಗೆ ಇವ್ರಿಗೆಲ್ಲ ಏನಕ್ಕೆ ಬರೀ 20% ಅಂತ ಅಂದ್ಬಿಟ್ಟು ಗ್ಯಾಸ್ ಕಟ್ ಡೌನ್ ಮಾಡಿದ್ದೀರಾ? ಕಮರ್ಷಿಯಲ್ ಪರ್ಪಸ್ಗೆ ಯಾಕೆ ಗ್ಯಾಸ್ ಕೊಡ್ತಾ ಇಲ್ಲ? ಇವಾಗ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಈ ಯುದ್ಧ ಇವಾಗ ನೆನ್ನೆ ಮೊನ್ನೆಯಿಂದ ಸ್ವಲ್ಪ ಜಾಸ್ತಿ ಆಗಿದೆ ಹೊರತು, ಬಟ್ ಅದಕ್ಕಿಂತ ಒಂದು 2 ತಿಂಗಳು 3 ತಿಂಗಳಿಂದನೂ ಇದು ನಡೀತಾನೆ ಇದೆ. ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು. ಸೊ ಇದು ಎಲ್ರಿಗೂ ಗೆಸ್ಸೇಬಲ್ ಆಗಿತ್ತು, ಈ ಯುದ್ಧ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ವಿಷಯ ಗೊತ್ತಿದ್ರು ಇದನ್ನು ಫಾಲೋ ಮಾಡ್ತಿದ್ರು ಯಾಕೆ ನಮ್ಮಲ್ಲಿ ಸ್ಟೋರೇಜ್ಗಳನ್ನ ತೊಗೊಂಡಿಲ್ಲ ನಮ್ಮ ಗೌರ್ಮೆಂಟು? ಸೊ ಇವಾಗ ಇರೋಂಥ ಸ್ಟೋರೇಜ್ನ ನಾವು ಯೂಸ್ ಮಾಡಿದ್ರೆ ಏನೊಂದು 20 ದಿನದವರೆಗೂ ಬರ್ಬೋದು, ಒಂದು 10 ದಿನ 20 ದಿನದವರೆಗೂ ಬರ್ಬೋದು ನಮಗೆ ಸಿಕ್ಕಿರೋ ಡೇಟಾ ಪ್ರಕಾರ. ಸೊ ಇವಾಗ ಅಲ್ಲೇನೋ ಇದನ್ನ ಮಾಡಿದ್ದಾರೆ, ಏನದು ಬ್ಲಾಕ್ ಮಾಡಿದ್ದಾರೆ ಶಿಪ್ನ. ಅದನ್ನು ಬಿಟ್ಟರು ಇನ್ನೊಂದು ಎಕ್ಸ್ಟ್ರಾ 3 ದಿನದವರೆಗೂ ಬರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ನಮ್ಮ ಹತ್ರ ಗ್ಯಾಸು ಫ್ಯೂಯಲ್ ಎಲ್ಲ ನಿಲ್ಲಾಗುತ್ತೆ. ಫ್ಯೂಯಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಿದೆ. ಇವಾಗ ಫ್ಯೂಯಲ್ ಇಲ್ಲ ಅಂದರೆ ಏನೂ ಆಗೋಲ್ಲ. ಒಂದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಫ್ಯೂಯಲ್ ಮಾಡ್ಬೋದು. ಇವಾಗ ಕೆಲವ್ರು ಕೇಳ್ಬೋದು, ಫ್ಯೂಯಲ್ ಇಲ್ಲ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇನ್ನು ಎಲ್ಲರೂ ಖುಷಿ ಪಟ್ಬಿಟ್ಟಿದ್ದಾರೆ, ಇಂಡಕ್ಷನ್ ಸ್ಟವ್ಗೆ ನಾವು ಸ್ವಿಚ್ ಆಗ್ತಿದ್ದೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಇದು ಸಮ್ಮರ್ ಸೀಸನ್ ನಡೀತಿರೋದ್ರಿಂದ ಇವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಿಟಿನಲ್ಲೂ ಜಾಸ್ತಿ ಪವರ್ ಜನ್ರೇಷನ್ ಆಗೋದಿಲ್ಲ. ಆಮೇಲೆ ಇವಾಗ ಗ್ಯಾಸ್ ಜನ್ರೇಷನ್ ಹೋಗ್ತೀನಿ ಅಂತ ಅಂದರೆ ಅಲ್ಲಿ ಗ್ಯಾಸ್ ಸಪ್ಲೈನೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ನಮಗೆ ಬೇಕಾಗಿರೋಷ್ಟು ಸಿಗೋದಿಲ್ಲ. ಇವಾಗ ಫ್ಯೂಯಲ್ ಒಂದು ಕಡೆ ಫ್ಯೂಯಲ್ಲೂ ಇಲ್ಲ. ಸರಿ, ಎಲ್ಲರೂ ಸೌದೆ ಒಲೆಗೆ ಸ್ವಿಚ್ ಆಗ್ತೀರ ಅಂದರೆ ಎಲ್ಲಿಂದ ತೊಗೊಬರ್ತೀರ ಸೌಜನ? ಅಷ್ಟು ಮರಗಳಿದಾವ. ಇವಾಗ ಸೌದೆ ಡಿಪೋನಲ್ಲಿ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ. ಎಲ್ರಿಗೂ ಹೆಂಗೆ ತೊಗೊಂಬರೋಕ್ಕಾಗುತ್ತೆ? ಎಷ್ಟು ಪಾಪ್ಯುಲೇಷನ್ ಇದೆ ನಮ್ಮ ದೇಶದಲ್ಲಿ. ಸೊ ಇದನ್ನು ಯೋಚನೆ ಮಾಡಬೇಕು. ಮತ್ತು ಇನ್ನು ಕೆಲವರು ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದಾರೆ, ನೀನೇನೋ ಆರ್ಮೋಸ್ ಜಲಸಂಧಿನಲ್ಲಿ ಅವರು ಇದನ್ನು ಗಾಡಿ ಹೋಗೋದಕ್ಕೆ ಅಲೋ ಮಾಡಿದ್ರು ಅಂತ ಅಂದ್ಬಿಟ್ಟು. ಇವಾಗ ಒಂದು ಕ್ವಶನ್ ಇಲ್ಲಿ, ಇವಾಗ ಆರ್ಮೋಸ್ ಜಲಸಂಧಿನಲ್ಲಿ ಶಿಪ್ನ ಅಲೋ ಮಾಡಿದ್ದಾರೆ, ಓಕೆ, ಒಪ್ಕೊಂಡ್ರು ನಮಗೆ ಫ್ಯೂಯಲ್ ಎಲ್ಲಿಂದ ಬರುತ್ತೆ? ಮಿಡಿಲ್ ಈಸ್ಟಿಂದ ಬರುತ್ತೆ. ಇವಾಗ ಮಿಡಿಲ್ ಈಸ್ಟ್ನಲ್ಲಿರೋ ಅಕ್ಕಪಕ್ಕದ ಎಲ್ಲ ದೇಶದ ಮೇಲೆ, ಅಂದರೆ ಫ್ಯೂಯಲ್ ಯಾವ್ದು ಜನ್ರೇಷನ್ ಮಾಡ್ತಾರಲ್ವ ಎಕ್ಸ್ಟ್ರಾಕ್ಷನ್ನು, ಅವರೆಲ್ಲರ ಮೇಲೂ ಇರಾನ್ ಅಟ್ಯಾಕ್ ಮಾಡ್ತಿರೋದ್ರಿಂದ ಅಲ್ಲೆಲ್ಲ ಫ್ಯೂಯಲ್ ಎಕ್ಸ್ಟ್ರಾಕ್ಷನ್ ನಿಂತಿದೆ ಸದ್ಯಕ್ಕೆ. ಆಮೇಲೆ ಅಲ್ಲಿ ಇವಾಗ ಶಿಪ್ನ ತೊಗೊಂಡೋಗಿ ನಿಲ್ಸಿದ್ರು ಅಲ್ಲಿ ಯಾರು ಲೋಡ್ ಮಾಡ್ತಾರೆ? ಮತ್ತು ಎಕ್ಸ್ಟ್ರಾಕ್ಷನ್ನೇ ನಡೀತಿಲ್ಲ ಅಂದರೆ ನಮ್ಗೆ ಎಲ್ಲಿಂದ ಸಿಗುತ್ತೆ ಫ್ಯೂಯಲು? ಸೊ ಇದು ವಾರ್ ನಿಲ್ಲೋವರೆಗೂ ಇದು ನಮಗೆ ಮುಗಿದಿರೋಂಥ ಕಥೆನೇ. ಸೊ ಇದ್ರ ಬಗ್ಗೆ ಇವಾಗ ಗೌರ್ಮೆಂಟ್ ಅವರು ಇದೆಲ್ಲ ಗೊತ್ತಿದ್ರು ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತು, ಫ್ಯೂಯಲ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಗೊತ್ತು. ರಷ್ಯಾದಿಂದ ಒಂದು 30% ಅಷ್ಟು ತೊಗೊತಿದ್ದಾರೆ ಫ್ಯೂಯಲ್ನ. ನಮಗಿರೋ ಪಾಪ್ಯುಲೇಷನ್ಗೆ ಇದು ನಿಜವಾಗ್ಲೂ ಮ್ಯಾಚ್ ಆಗೋದಿಲ್ಲ. ಇದು ನಿಜವಾಗ್ಲೂ ಸೀರಿಯಸ್ ಸಿಚುವೇಶನ್ನು. ಇದು ಕ್ರಿಟಿಕಲ್ ಆಗೋಗುತ್ತೆ. ವಾರ್ ಬೇಗ ನಿಲ್ಲೋದು ಎಲ್ಲರೂ ಆಶಿಸಬೇಕು. ಇವಾಗ ವಾರ್ ನಿಂತಿಲ್ಲ ಅಂತಂದರೆ ಇದೇ ರೀತಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ಎಕ್ಸಾಂಪಲ್ಗೆ ಹೋಟೆಲ್ ಅವ್ರಿಗೂ ಸಪ್ಲೈ ಕೊಡ್ತಾ ಇಲ್ಲ, ಓಕೆ, ಇವಾಗ ಹೋಟೆಲ್ನೇ ನಂಬ್ಕೊಂಡು ಕೆಲವರು ಜೀವನ ಮಾಡ್ತಿರ್ತಾರೆ. ಯಾರು ಸ್ವಿಗ್ಗಿ, ಝೊಮ್ಯಾಟೊ ಇವರೆಲ್ಲನೂ ಅವ್ರನ್ನ ನಂಬ್ಕೊಂಡೇ ಇದು ಮಾಡ್ತಿರ್ತಾರೆ. ಹೋಟೆಲ್ಗಳೇ ಶಟ್ ಡೌನ್ ಆಗಿದೆ ಅಂತಂದರೆ ಇವ್ರುಗಳ್ದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಈಗ ಈ ಕ್ಯಾಬ್ಸ್ಗಳು ಅವು ಇವು ಇವೆಲ್ಲ ಇದಾಗಿದ್ದಾವೆ, ಸ್ಟಾಪ್ ಆಗಿದ್ದಾವೆ ಸದ್ಯಕ್ಕೆ. ಇವಾಗ ಅಲ್ಲಿಂದ ಕೆಲ್ಸಕ್ಕೆ ಹೋಗೋರು ಮತ್ತು ಸ್ಕೂಲ್ಸ್ ಕಾಲೇಜಸ್ಗೆ ಹೋಗೋರು ಇವ್ರದ್ದೆಲ್ಲ ಇಲ್ಲಿ ಕಟ್ ಡೌನ್ ಆಗುತ್ತೆ. ಸೊ ಇದು ಒಬ್ರಿಗೆ ಪ್ರಾಬ್ಲಮ್ ಆಗಲ್ಲ. ಯಾವುದೋ ಬೇರೆ ದೇಶದಲ್ಲಿ ವಾರ್ ನಡೀತಿದ್ರೆ ನಮಗೆ ಇದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹತ್ರ ಇನ್ನೂ ಅದನ್ನು ರೀಪ್ಲೇಸ್ ಮಾಡೋವಂಥದ್ದು ಇದಿಲ್ಲ. ನಾವು ಇನ್ನೂ ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಅವ್ರ ಮೇಲೆ ಅಂತ. ನಮ್ಮ ಸಿಸ್ಟಮು ಈ ಲೆವೆಲ್ಗೆ ಸ್ಟ್ರಾಂಗ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕು.